ತುಲಾರಾಶಿ. ತುಲಾರಾಶಿಯವರಿಗೆ ಪಂಚಮದಲ್ಲಿರತಕ್ಕಂಥ ರಾಹು ಮತ್ತು ಚಂದ್ರ. ಇವತ್ತು ನೀವು ಹಿಂದೆ ಯಾವತ್ತೋ ಮಾಡಿರತಕ್ಕಂಥ ತಪ್ಪಿಗೆ ದಂಡನವನ್ನು ತೆರಬೇಕಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ ನಾವು, ಅದು ಪೂರ್ವ ಪಾಪಸ್ಥಾನವೂ ಆಗಿರಬಹುದು. ಹಿಂದೆ ನಾವು ಪೂರ್ವದಲ್ಲಿ ಪಾಪ ಮಾಡಿದೀವೋ ಪುಣ್ಯ ಮಾಡಿದೀವೋ ಗೊತ್ತಿಲ್ಲ, ಫಲಿತಾಂಶ ಬಂದಾಗ ಮಾತ್ರ ಗೊತ್ತಾಗತಕ್ಕಂಥದ್ದಾಗಿರುತ್ತೆ. ಸೊ ರಾಹು ಚಂದ್ರ ಇಬ್ಬರು ಸೇರ್ಕೊಂಡಿರುವಾಗ ನೀವು ಕೆಲವು ಯಾರಿಗೂ ಗೊತ್ತಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಮನುಷ್ಯ ಕೆಲವು ತಪ್ಪುಗಳನ್ನು ಮಾಡಿಬಿಟ್ಟಿರ್ತಾನೆ. ರಹಸ್ಯದಲ್ಲಿ ಮಾಡತಕ್ಕಂಥ ಕೆಲವೊಂದು ತಪ್ಪುಗಳು ಆಗಿರುತ್ತೆ, ಪಾಪಗಳಾಗಿರುತ್ತೆ. ಅದಕ್ಕೆ ಪರಿಹಾರಗಳನ್ನು ಮಾಡ್ಕೋಬೇಕಾಗಿರ್ತಕ್ಕಂಥ ದಿವಸ ಇವತ್ತಾಗಿರುತ್ತೆ. ಇವತ್ತು ನಿಮ್ಮ ಮನಸ್ಸಿನಲ್ಲಿ ಆ ಥರದ ತಪ್ಪುಗಳು ಯಾರಿಗೆ ಗೊತ್ತಿಲ್ಲದೆ ಹೋದರೂ ಸೂರ್ಯಚಂದ್ರರಿಗೆ ಗೊತ್ತಿರುತ್ತೆ, ನಿಮ್ಮ ಆತ್ಮಸಾಕ್ಷಿಗೆ ಗೊತ್ತಿರುತ್ತೆ. ನೀವು ಮಾಡಿರೋ ತಪ್ಪುಗಳಿಗೆ ಪರಿಹಾರ ಮಾಡ್ಕೋಬೇಕು ಅನ್ನೋ ಅಪರಾಧಿ ಪ್ರಜ್ಞೆ ನಿಮ್ಮ ಜಾಗೃತವಾಗಿದ್ದಲ್ಲಿ ಇವತ್ತು ಪ್ರಾಯಶ್ಚಿತ್ತ ಕರ್ಮಗಳನ್ನು ಮಾಡ್ಕೋಬೇಕು. ಏನು ಮಾಡಬೇಕು ಅಂದರೆ ಕೂಷ್ಮಾಂಡ ಹೋಮವನ್ನು ಮಾಡ್ತಕ್ಕಂಥದ್ದು, ತಿಲಹೋಮವನ್ನು ಮಾಡ್ತಕ್ಕಂಥದ್ದು, ವಿರಜಾ ಹೋಮವನ್ನು ಮಾಡ್ತಕ್ಕಂಥದ್ದು, ಇದನ್ನು ಮಾಡಿ ಶುಭವಾಗುತ್ತೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಚತುರ್ಥದಲ್ಲಿರತಕ್ಕಂಥ ಚಂದ್ರ ಮತ್ತು ರಾಹು ಮಾನಸಿಕ ಸೌಖ್ಯಕ್ಕೆ ಕೊರತೆಯನ್ನು ತರತಕ್ಕಂಥ ಸಾಧ್ಯತೆ. ಇವತ್ತು ಗಾಳಿ ಮಾತುಗಳಿಗೆ ನೀವು ಕಿವಿಯನ್ನು ಕೊಡೋದ್ರಿಂದ ಸಮಸ್ಯೆಗಳನ್ನ ಜಾಸ್ತಿಯಾಗಿ ಮಾಡ್ಕೊಳ್ತೀರಾ. ಅಂತ್ಯಕಂತೆಗಳ ಪ್ರಪಂಚದಲ್ಲಿ ಇರೋವರೆಗೂ ಸಹ ನಮಗೆ ನೆಮ್ಮದಿ ಅನ್ನತಕ್ಕಂಥದ್ದು ಇರೋದಿಲ್ಲ. ಯಾವತ್ತೂ ಅಷ್ಟೇ ಕಣ್ಣಾರೆ ನೋಡಿ ಅದನ್ನು ನಾವು ದೃಷ್ಟಾಂತವನ್ನು ಮಾಡಿಕೊಂಡು ನಂತರವೇ ತೀರ್ಮಾನವನ್ನು ತಗೋಬೇಕಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಇವತ್ತು ಊಹಾಪೋಹಗಳಿಗೆ ತುತ್ತಾಗಬೇಡಿ, ಇದರಿಂದ ಹೊರಗಡೆ ಇರಿ. ಎಲ್ಲವನ್ನ ಇವತ್ತು ನೀವು ಪರಿಶೀಲನೆ ಮಾಡಿ ನಂತರವೇ ತೀರ್ಮಾನ ತಗೊಳ್ಳಿ, ಶುಭವಾಗುತ್ತೆ. ಧನುರಾಶಿ. ಧನುರಾಶಿಯವರಿಗೆ ಇವತ್ತು ತೃತೀಯ ಸ್ಥಾನದಲ್ಲಿರತಕ್ಕಂಥ ಚಂದ್ರ ಮತ್ತು ರಾಹು ಅಣ್ಣ ತಮ್ಮಂದರು ಅಕ್ಕ ತಂಗಿಯರ ಜೊತೆಯಲ್ಲಿ ವಿರಸಗಳು, ಕದನಗಳು, ಗಲಾಟೆಗಳು ಎಲ್ಲವೂ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಕೈ ಮಿಲಾಯಿಸ್ತಕ್ಕಂಥ ಹಂತಕ್ಕೆ ಹೋಗುತ್ತೆ. ಯಾವತ್ತೂ ಜ್ಞಾಪಕ ಇಟ್ಕೊಳ್ಳಿ, ನೀವು ಹೊಡೆದಾಡ್ಕೊಂಡ್ರೆ ಮೂರನೇವರಿಗೆ ಅವಕಾಶ ಕೊಟ್ಟಂಗಾಗತ್ತೆ. ನೋಡ್ತಾ ಇರ್ತಾರೆ ಯಾವತ್ತೂ ಅಷ್ಟೇ, ಗಂಡ ಹೆಂಡತಿ ಚೆನ್ನಾಗಿದ್ದಾರೆ ಸಹಿಸೋದಿಲ್ಲ, ಅಣ್ಣ ತಂಗಿ ಚೆನ್ನಾಗಿದ್ದಾರೆ ಸಹಿಸೋದಿಲ್ಲ. ಪ್ರಪಂಚ ಈ ಪ್ರಕಾರವಾಗಿ ಇರುತ್ತೆ. ಸೊ ನಿಮ್ಮ ಮಧ್ಯದಲ್ಲಿ ನೀವೇ ಬಿರುಕನ್ನು ತಂದುಕೊಂಡಿದ್ದಾದಲ್ಲಿ ಹೊರಗಿನವ್ರಿಗೆ ಅವಕಾಶ ಕೊಟ್ಟಂಗಾಗುತ್ತೆ. ಎಚ್ಚರಿಕೆಯಿಂದ ಇರಬೇಕು. ಇವತ್ತು ರಾಮಾಯಣದ ಬಾಲಕಾಂಡವನ್ನು, ಅಯೋಧ್ಯಾಕಾಂಡವನ್ನು ಓದೋದ್ರಿಂದ, ಆ ಕಥೆಗಳನ್ನು ಕೇಳೋದ್ರಿಂದ ಇವತ್ತು ಭ್ರಾತೃತ್ವ ಸಹೋದರತ್ವದ ಭಾವಗಳು ನಿಮಗೆ ಜಾಗೃತಿಯಾಗುತ್ತೆ, ಶುಭವಾಗುತ್ತೆ ನಿಮಗೆ. ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತಿನ ದಿವಸ ದ್ವಿತೀಯ ಸ್ಥಾನದಲ್ಲಿರತಕ್ಕಂಥ ಚಂದ್ರ ಮತ್ತು ರಾಹು ಇವತ್ತು ಮಾತಿನ ಮೇಲೆ ಹತೋಟಿ ಇರೋದಿಲ್ಲ ನಿಮಗೆ. ಎಷ್ಟೋ ಬಾರಿ ನಾನು ಹೇಳ್ತಾ ಇರ್ತೀನಿ, ಮಕರ ರಾಶಿನವ್ರಿಗೆ ಶೋ ಆಫ್ ಮಾಡಬೇಡಿ, ತುಂಬ ಕೊಚ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಬಗ್ಗೆ ನೀವು ಸ್ವಲ್ಪ ಕಡಿಮೆ ಮಾಡಿ. ಸ್ವಲ್ಪ ನೀವು ಎಲ್ಲಾದರೂ ಒಂದು ಇವೆಂಟ್ಸ್ಗೆ ಇದಕ್ಕೆ ಹೋಗ್ಬಿಟ್ಟು ಬಂದರೆ ಆ ಫೋಟೋಗಳನ್ನು ಇಮ್ಮಿಡಿಯೇಟಾಗಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ಬಿಡ್ಬೇಡಿ. ಅದೇ ದೃಷ್ಟಿ ಆಗುತ್ತೆ, ಅದೇ ನಿಮ್ಗೆ ಏಟ್ಬಿಡುತ್ತೆ ಅನ್ನತಕ್ಕಂಥದ್ದು. ಸೊ ಇವತ್ತು ಆ ಜಾಗ್ರತೆಯನ್ನು ಮತ್ತೊಮ್ಮೆ ಮಕರ ರಾಶಿಯವರು ಧಾರಣೆ ಮಾಡ್ಕೋಬೇಕಾಗಿರುವಂಥ ದಿವಸ. ಅದ್ರ ಜೊತೆಯಲ್ಲಿ ತುಂಬ ಕೇವಲವಾಗಿ ಮಾತನಾಡಿಬಿಡ್ತೀರಾ. ಇವತ್ತು ಯಾರಾದರೂ ಒಂದು ವ್ಯಕ್ತಿ ಬಂದಾಗ ಅವರ ಹಿನ್ನೆಲೆ ಗೊತ್ತಿರಲ್ಲ, ಅವ್ರ ಸಾಧನೆ ಗೊತ್ತಿರೋದಿಲ್ಲ, ಏನೋ ಒಂದು ತುಂಬ ಕ್ಷುಲ್ಲಕವಾದ ಮಾತನಾಡ್ಬಿಟ್ಟು ನೀವು ನಿಮ್ಮ ಗೌರವವನ್ನು ಕಳ್ಕೊಳ್ಳೋದಕ್ಕಂಥ ಸಾಧ್ಯತೆ ಇರುತ್ತೆ. ಮಾತಿನ ಮೇಲೆ ಹಿಡಿತಾ ಇರಲಿ. ವಾಗ್ದೇವಿ ಸ್ಮರಣೆಯನ್ನು ಮಾಡಿ ಮತ್ತು ಬೃಹಸ್ಪತಿ ಕವಚವನ್ನು ಹೇಳ್ಕೊಳ್ಳಿ, ಶುಭವಾಗುತ್ತೆ. ಕುಂಭರಾಶಿ. ರಾಶಿಯಲ್ಲೇ ಇರತಕ್ಕಂಥ ರಾಹು ಮತ್ತು ಚಂದ್ರ ಇದ್ದ ಕಡೆ ಇರೋದಕ್ಕೆ ಬಿಡೋದಿಲ್ಲ. ಮನಸ್ಸನ್ನೆಲ್ಲ ಚಂಚಲ ಮಾಡ್ತಾ ಇರ್ತಾರೆ. ಇವತ್ತು ಏನೋ ಒಂದು ಹೊಸ ಕೆಲಸ ಮಾಡಬೇಕು, ಅನುಭವ ಇಲ್ಲದಿರತಕ್ಕಂಥ ಕ್ಷೇತ್ರದಲ್ಲಿ ಕೈ ಹಾಕ್ಬಿಡ್ಬೇಕು, ದೊಡ್ಡ ಮಟ್ಟದಲ್ಲಿ ಸಂಪಾದನೆ ಮಾಡಿಬಿಡಬೇಕು ಅನ್ನತಕ್ಕಂಥ ಭ್ರಮೆಗಳಿಂದ ಸೃಷ್ಟಿಯನ್ನು ಮಾಡ್ತಾ ಇರ್ತಾರೆ ಇವತ್ತಿನ ದಿವಸ. ಜೊತೆಗೆ ಸಪ್ತಮದಲ್ಲಿರತಕ್ಕಂಥ ಕುಜ ಮತ್ತು ಕೇತು ಇವತ್ತು ನಿಮ್ಮ ಸಂಗಾತಿಗಳು, ಒಡನಾಡಿಗಳು, ಸ್ನೇಹಿತರು ಎಲ್ಲರೂ ವಿರುದ್ಧವಾದ ಒಂದು ಅಭಿಪ್ರಾಯಗಳನ್ನು ಕೊಡ್ತಾರೆ. ಸೊ ಅವ್ರದ್ದೇ ಪ್ರಾಕ್ಟಿಕಲ್ ಆಗಿರುತ್ತೆ, ನಿಮ್ಮದೇ ಇಂಪ್ರಾಕ್ಟಿಕಲ್ ಆಗಿರೋ ಸಾಧ್ಯತೆಗಳು ಸಹ ಇರುತ್ತೆ. ನಿಮ್ಮ ಮಾತಿಗೆ ವಿರುದ್ಧವಾಗಿ ಯಾರಾದರೂ ಹೇಳಿದ್ರು ಮಾತ್ರಕ್ಕೆ ಅವ್ರನ್ನ ನೀವು ದೂಷಣೆ ಮಾಡುವಂಥದ್ದನ್ನು ಮಾಡೋಕ್ಕೆ ಹೋಗಬೇಡಿ. ಸಮಾಧಾನವಾಗಿ ಆಲೋಚನೆಯನ್ನು ಮಾಡಿ ನಂತರ ತೀರ್ಮಾನವನ್ನು ತಗೊಳ್ಳಿ, ಒಳ್ಳೆಯದಾಗುತ್ತೆ. ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿವಸ ವ್ಯಯಸ್ಥಾನದಲ್ಲಿರತಕ್ಕಂಥ ರಾಹು ಮತ್ತು ಚಂದ್ರ ಮೋಸ್ಟ್ ಡೇಂಜರಸ್ ಕಾಂಬಿನೇಷನ್ ಅಂತ ನಾನು ಹೇಳ್ತೀನಿ. ನಾನು 12ನೇ ಮನೆಯಲ್ಲಿ ರಾಹು ಮತ್ತು ಚಂದ್ರ ಬಂದಿದ್ದಾದಲ್ಲಿ ತುಂಬ ಡೇಂಜರಸ್ ಆಗಿರುತ್ತೆ. ವ್ಯಸನಗಳಿಗೆ ತುತ್ತಾಗ್ತೀರಾ, ಇಲ್ಲ ಬೇಡದೇ ಇರತಕ್ಕಂಥ ವಿಚಾರಗಳನ್ನು ಸಿಕ್ಕಾಕೊಳ್ತೀರಾ, ಇಲ್ಲ ಅಂತಂದರೆ ನೀವು ಒಂದು ಲೀಗಲ್ ಬ್ಯಾಟಲ್ಸ್ನ ಸಿಕ್ಕಾಕೊಂಡು ಸಮಸ್ಯೆಗಳನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಳೆಯ ಚಟಗಳಿಗೆ ಇವತ್ತು ಮತ್ತೆ ಅಡಿಕ್ಟ್ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸೊ ಯಾರ್ಯಾರು ಈ ಕುಡಿತ, ಧೂಮಪಾನ, ಈ ಒಂದು ಡ್ರಗ್ಸು, ಈ ಚಟಗಳಿಗೆ ಸಿಕ್ಕಾಕೊಂಡು ಅಥವಾ ಒಂದು ಆನ್ಲೈನ್ ರಮ್ಮಿ ಆಡೋದು, ಈ ಥರ ಚಟಗಳಿಗೆ ಸಿಕ್ಕಾಕೊಂಡು ಅದನ್ನು ಹೊರಗಡೆ ಬಂದಿರೋರಿಗೆ ಇವತ್ತು ಮತ್ತೆ ಪ್ರೇರೇಪಣೆ ಬರುತ್ತೆ. ಅವನು ಯಾರೋ ಬರ್ತಾನೆ, ಸೋ ಕಾಲ್ಡ್ ಫ್ರೆಂಡ್, ಮತ್ತೆ ನಿಮಗೆ ಸಿಕ್ಕಾಕೊಂಡು ತುಂಬ ದಿವಸದಿಂದ ಕುಡಿದಿಲ್ಲ ನೀನು, ಒಂದು ತೊಗೊಂಡ್ಬಿಡು, ಸಣ್ಣ ಪೇಗ್ ತೊಗೊಂಡ್ಬಿಡು ಅಂತ ಹೇಳ್ತಾನೆ. ಹಾಳಾಗೋದು ನಿಮ್ಮ ಆರೋಗ್ಯ, ಅವನಿಗೇನು ಹೋಗಬೇಕಾಗಿಲ್ಲ. ಸೊ ಎಷ್ಟೆಲ್ಲ ಕಷ್ಟಪಟ್ಟು ಮತ್ತೆ ನೀವು ಈ ಒಂದು ಸ್ಥಿತಿಗೆ ಬಂದಿದ್ದೀರ ಜ್ಞಾಪಕ ಇಟ್ಕೊಳ್ಳಿ. ಎಷ್ಟು ಸಮಯ, ಎಷ್ಟು ಎನರ್ಜಿ, ಎಷ್ಟು ಹಣ ವೇಸ್ಟ್ ಆಗಿದೆ ಈ ಪ್ರಾಸೆಸ್ನಲ್ಲಿ. ನಿಮ್ಮನ್ನು ನೀವು ಮತ್ತೆ ಕಂಡುಕೊಳ್ಳೋ ಪ್ರಾಸೆಸ್ನಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಆ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಆತ್ಮನಿಗ್ರಹ ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ.